ಧಾರ್ಮಿಕ ವಿಧಿವಿಧಾನಗಳು ನೆರವೇರ್ತಾ ಇರೋದನ್ನು ನಾವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕರಗ ಉತ್ಸವದಲ್ಲಿ ವೀರಕುಮಾರರ ವೀರಕುಮಾರರಿಗೆ ಸೇವೆ ಮಾಡೋದಕ್ಕಾಗಿ ಗೌಡ್ರ ಮಂತಂದವರು ಹಾರ ಹಾಕ್ತಾರೆ. ಅದು ಈ ಪ್ರಕ್ರಿಯೆ ಮಾಲಧಾರಣೆ. ಇಲ್ಲಿ ಏನೆಲ್ಲ ನಡೆಯುತ್ತೆ ಸರ್? ಇಲ್ಲಿ ಈಗ ವೀರಕುಮಾರ ಆ ಯಮ್ಮಂಗೆ ಸದಾಭಕ್ತಿಯಿಂದ ಸೇವೆ ಮಾಡೋದು ಒಂದು ಕಾರಣದಿಂದ ಇವರು ಏನು 9 ದಿವಸದಿಂದ ಉಪವಾಸ ಇದ್ದು ನಡ್ಕೊಂಡು ಬಂದಿರೋ ಕಾರಣದಿಂದ ಯಾರು ವೀರಕುಮಾರ್ 9 ದಿವಸದಿಂದ ಉಪವಾಸ ಇರ್ತಾರೆ. ಆ ಒಂದು ಕಾರಣದಿಂದ ಈ ದೇವಿ ಸೇವೆ ಮಾಡೋದಕ್ಕಾಗಿ ದೇವಸ್ಥಾನದ ಪರವಾಗಿ ಅವರು ಸೇವೆಗೆ ಮಾಡ್ಕೊಂಡಿರೋಕ್ಕೆ ಧನ್ಯವಾದಗಳು ಹೇಳೋದಕ್ಕೆ ಒಂದು ಅವ್ರಿಗೆ ಗೌರವಾರ್ಥವಾಗಿ ಒಂದು ಹಾರ ಹಾಕಿ ಸೇವೆ ಮಾಡೋದಕ್ಕೆ ಮಾಡಿರೋ ಪದ್ಧತಿ. ಇದನ್ನ ಗೌಡ್ರುಗಳು ಮಂತಂದವರು ಅದೇ ಹಿರಿಯರು ಗೌಡ್ರುಗಳು ಇದಾಗಿರ್ತಾರಲ್ಲ ಅವ್ರ ಮಂತನದಿಂದ ಇದೊಂದು ತಗೊಳ್ತಾರೆ, ಉಪಯೋಗಿಸ್ಕೊಳ್ತಾರೆ. ಆ ಒಂದು ಇದಕ್ಕೆ ಸಂಪ್ರದಾಯದಿಂದ ನಡ್ಕೊಂಡ್ಬರ್ತಾ ಇದೆ. ಅಂದರೆ ಈ ವೀರಕುಮಾರರು ಬಹಳ ಶ್ರದ್ಧಾ ಭಕ್ತಿಯಿಂದ ವ್ರತದ ರೀತಿ 9 ದಿನ ಆಚರಿಸ್ಕೊಂಡು ಬಂದಿರಬೇಕಾ? ಹೇಗಿರ್ತಾರೆ? ಏನೆಲ್ಲ ಪಾಲನೆ ಮಾಡಬೇಕಾಗತ್ತೆ? ಈಗ ಸಾಂಪ್ರದಾಯವಾಗಿ ಇರೋ ಪದ್ಧತಿನಲ್ಲಿ ಯಾರು ಚಾಚು ತಪ್ಪದಿರೋ ಯಾರೂ ಇಲ್ಲ, ಎಲ್ಲನೂ ಶ್ರದ್ಧಾಭಕ್ತಿಯಿಂದ ಇದ್ದಾರೆ. ಅಂದರೆ ಈ ದೇವಸ್ಥಾನಕ್ಕೆ ಬರೋಂಥ ಸಮುದಾಯದವರು, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಭಕ್ತರು, ಕುಲಸ್ಥರು ಯಾರಿದ್ದಾರೆ ಅವ್ರು ಮಾತ್ರ ಇಲ್ಲಿ ಶ್ರದ್ಧಾಭಕ್ತಿಯಿಂದ ಇರ್ತಾರೆ. ಇನ್ನು ಬೇರೆ ಊರುಗಳಲ್ಲಿ ಇರ್ತಾರೆ. ನಮ್ಮೂರಿನಲ್ಲಿ ನಾವು ಮಾಡೋಕೆ ನಾವು ಇರ್ತೀರಿ ಅನ್ನೋರು ಇಲ್ಲಿಗೆ ಶ್ರದ್ಧಾಭಕ್ತಿಗೆ ಇರೋಕ್ಕಿಲ್ಲ. ಅಂದರೆ ಭಕ್ತಿಪೂರ್ವಕವಾಗಿ ಇಲ್ಲಿ ಯಾರು ಭಾಗಿಯಾಗ್ತಾರೆ ಅವ್ರು ಮಾತ್ರ. ಆದರೆ ಪೇಟೆ ಬಿಟ್ಟಿರೋರು, 50 ಕಿಲೋಮೀಟರ್ನಲ್ಲಿ ಇರೋರು, ಹೋಗಿರೋರು, ಅದೆಲ್ಲ ಮಿತಿ ಇಲ್ಲ. ಇಲ್ಲಿ ಯಾರು ಶ್ರದ್ಧೆಯಿಂದ ಇದ್ದಾರೆ ಅವ್ರು ಮಾತ್ರ. ಇನ್ನು ಬೇರೆ ಕಡೆ ಮಾಡ್ಕೊಂಡು ಬಂದಿರೋರು ನೋಡೋದಕ್ಕೆ ಬರ್ತಾರೆ. ಅಂದರೆ ಉಪವಾಸ ಅವರೆಲ್ಲ ಇಲ್ಲಿ ಇರೋಲ್ಲ. ನಮ್ಮ ಸಮುದಾಯದಲ್ಲೇ ಇರಬೇಕು ಅನ್ನೋದು ಏನೂ ಇಲ್ಲ. ಈ ಒಂದು ವಿಚಾರ ತೊಗೊಳಕ್ಕೋದ್ರೆ ಅವ್ರಿಗೆ ಒಪ್ಪತ್ತು ಅಂತಾರೆ. ಏನು ಹಾಲು, ಹಣ್ಣು, ಹಂಪಲ, ನೀರು ಇದು ಬಿಟ್ಟರೆ ಇಲ್ಲ ಅವಲಕ್ಕಿ ಇದು ಬಿಟ್ಟರೆ ಇಲ್ಲ. ಈ ವಯಸ್ಸಾಗಿರೋರು, ಶಕ್ತಿಹೀನರಾಗಿರೋರು, ಅದಕ್ಕೆ ದೇವ್ದು ನೋಡೋದು ಅಂಥವ್ರು ಅವರೆಲ್ಲ ಸ್ವಲ್ಪ ಅವಲಕ್ಕಿಗಳ್ನ ತಿಂದ್ಕೊಂಡು ಇದು ಮಾಡ್ತಾರೆ. ಆಮೇಲೆ ಸಾಯಂಕಾಲ ಪೂಜೆ ಆದಮೇಲೆ ಊಟ ಮಾಡ್ತಾರೆ. ಒಂದು ಹೊತ್ತು ಊಟ ಮಾಡ್ತಾರೆ. ಇನ್ನು ಹಾಲು ಇದರಲ್ಲಿ ಇಟ್ಕೊಂಡು ಸೇವೆ ಮಾಡಿಕೊಂಡು ಕಾಪಾಡಿಕೊಂಡು ಇವತ್ತವರೆಗೂ ಬರ್ತಾರೆ. ಬೇರೆ ಯಾವುದು ಹೋಟ್ಲಲ್ಲಿ ತಿನ್ನೋದು, ಕಾಲು ಚಪ್ಪಲಿ ಹಾಕೋದು ಅಂಥವೆಲ್ಲ ಮಾಡೋದಿಲ್ಲ. ಬೇರೆ ಮನೆಗಳಲ್ಲಿ ಹೋಗಿ ಊಟ ಮಾಡೋದು, ನೀರು ಕುಡಿಯೋದು ಆ ಪದ್ಧತಿಗಳೆಲ್ಲ ಇಲ್ಲ. ಇದು ಒಂದು ವ್ರತದ ರೀತಿ 9 ವ್ರತ ಇರ್ತಾರೆ. ಹೆಂಗಸುಗಳನ್ನು ಬೇರೆ ಎಲ್ಲಿ ಹೋಗಲ್ಲ. ಸ್ವಂತವನ್ನು ನಮ್ಮ ಮನೆಯಲ್ಲೇ ಒಂದು ಮಗಳು ಕೊಟ್ಟಿರಲಿ, ದೂರ ಇರೋರು ಕೊಟ್ಟಿರೋ ಕೂಡ ಸ್ವಂತ ಬಾಂಧಿದ್ದನ್ನ ನಾವು ಕರಿತೀರಿ, ಬರ್ತಾರೆ. ಅಂದರೆ ಅವ್ರ ಮನೆಗೆ ಹೋದ್ರು ಕೂಡ ನಾವು ಅವ್ರೂರಿನಲ್ಲಿ ಆಚರಣೆ ಮಾಡೋರು ಅವ್ರದ್ದು ನೋಡ್ತಾರೆ. ಅವ್ರಿಗೆ ನಾವು ಅಲ್ಲಿನೂ ಕೂಡ ತಿನ್ನಲ್ಲ, ಹೋಗಲ್ಲ. ಕೆಲವ್ರು ಮಕ್ಕಳು ಅದು ಭೇದ ಭಾವ ನೋಡೋಕ್ಕಿಲ್ಲ ಅನ್ನೋರು ಹೋಗ್ತಾರೆ, ತಿನ್ನೋದಿಲ್ಲ. ಆದರೆ ಹೋಗದೆ ಇರೋವಾಗ ಇರೋದಕ್ಕಾಗಲ್ಲ. ಆ ಪರಿಸ್ಥಿತಿಗಳನ್ನ ನಡ್ಕೊಂಡು ಬರ್ತಾರೆ. ಸರ್, ನೀವು ಮಾತಾಡ್ತಾ ಇದ್ರಿ ಈಗ ನಿಮ್ಮ ಕ್ರೈಸ್ತರು ಅಥವಾ ಮುಸಲ್ಮಾನರ ಭಾಗವಹಿಸುವಿಕೆ, ಅದರ ಹಿನ್ನೆಲೆ ಮತ್ತು ಇಲ್ಲಿ ಸಾಧ್ಯ ಆಗೋದು ಬೇರೆ ಕಡೆ ಯಾಕೆ ಸಾಧ್ಯ ಆಗಲ್ಲ, ಇದು ನಡ್ಕೊಂಡು ಬಂದಿದ್ದು ಹೇಗೆ ಅನ್ನೋ ವಿಚಾರ ಮಾತಾಡಬೇಕು ಅಂತ ಬಯಸ್ತಾ ಇದ್ರಿ. ಸೊ ಆ ಬಗ್ಗೆ ಹೇಳಿ. ಇಲ್ಲ, ಕೆಲವು ಕಡೆ ಉದಾಹರಣೆಗೆ ಸಾರಕ್ಕಿಯಲ್ಲಿ ನಡೆಯುತ್ತೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಮ್ಮನ ಕರಗ ನಡೀತದೆ. ಅಲ್ಲಿ ಮಸೀದಿಗೆ ಹೋಗ್ತಾರೆ ಅವರು, ಇಲ್ಲಿ ಯಾವ ರೀತಿ ಗೌರವ ಕೊಡ್ತಾರೋ. ಆಮೇಲೆ ಮುಸಲ್ಮಾನರು ಕರಗಕ್ಕೆ ಏನು ಗೌರವ ಕೊಡ್ತಾರೆ, ಅದಕ್ಕೆ ನಾವು ಇಸ್ಲಾಂ ಪ್ರಾರಂಭ ಆಗೋದಕ್ಕೆ ಮೊದಲಿನ ಘಟನೆಗಳನ್ನು ನಾವೇನಾದರೂ ಅವಲೋಕನ ಮಾಡ್ತೀವಿ. ಇಸ್ಲಾಂ ಪ್ರಾರಂಭ ಆಗುವುದಕ್ಕೆ ಮೊದಲು ಮೆಕ್ಕಾ ಮದೀನಾ ಅದರ ಮಧ್ಯದಲ್ಲಿರ್ತಕ್ಕಂಥ ಕಾಬಾದಲ್ಲಿ ಅವರು ಯಾವ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ನಾನು ಗೂಗಲ್ ಸರ್ಚ್ಗೆ ಹೋದಾಗ ಕೆಲವು ವಿಷಯಗಳು ಅಲ್ಲಿ ಸಿಕ್ತು. ಜಮಿನಿ ಆ್ಯಪಿಂದ ಕೆಲವು ಸಿಕ್ತು. ಅಲ್ಲಿ ಇವತ್ತು ನಮ್ಮ ಹೂವಿನ ಕರಗ ಆಕೃತಿ ಏನಿದೆ, ಗೋಪುರ, ವೃತ್ತಾಕಾರದ ಗೋಪುರ ಆಕಾರ ಇದೆಯಲ್ಲ, ಅಂಥ ಬಿಳಿ ಕಲ್ಲಿನ ಆಕೃತಿಯನ್ನು ಅಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರು. ಶುಕ್ರ ಗ್ರಹ ಸ್ತ್ರೀ ದೇವತೆ ಅಂತ ಆರಾಧನೆ ಮಾಡ್ತಾಯಿದ್ರು. ಮತ್ತು ಕುದುರೆ ಮುಖದ ಆಕೃತಿಯನ್ನು ಸ್ತ್ರೀ ದೇವತೆ ಅಂತ ಆರಾಧನೆ ಮಾಡ್ತಾಯಿದ್ರು. ಮೂಲಕ ಅಲ್ಲೂ ಸಹ ಆದಿಮಾಳ ಆರಾಧನೆ ಆಗ್ತಾಯಿತ್ತು. ಮಾತೃದೇವತೆಯ ಆರಾಧನೆ, ಪೂಜೆ
ನಂಬಿಕೆ ಅಲ್ಲಿತ್ತು. ಆ ಕರಗ ಆಕೃತಿ ಏನಿದೆ ಅದೇ ಆಕೃತಿಯ ಬಿಳಿ ಶಿಲೆಯನ್ನು ಅವರು ಶುಕ್ರಗ್ರಹ, ಶುಕ್ರದೇವತೆ, ಸ್ತ್ರೀ ದೇವತೆ ಅಂತ ಆರಾಧನೆ ಏನು ಮಾಡ್ತಾಯಿದ್ರು ಪೂರ್ವದಲ್ಲಿ, ಆ ಜನರ ರಕ್ತಗತವಾಗಿದೆ. ಅವರು ಧರ್ಮಾಂತರ ಆದರೂ ಸಹ ಆ ಮಾತೃ ದೇವತೆಯ ಆರಾಧನೆ, ಮಾತೃ ದೇವತೆಯ ಅವರ ಪೂರ್ವಾಶ್ರಮ ಧರ್ಮದಲ್ಲಿ ಅವರು ಏನು ಮಾತೃ ಆರಾಧನೆ ಮಾಡ್ತಾಯಿದ್ರು, ಮಾತೃ ಧರ್ಮಕ್ಕೆ ಅವರು ಒಳಪಟ್ಟಿದ್ರು, ಅವರು ರಕ್ತಗತವಾಗಿ ಅದೇ ಭಾವನೆಯಿಂದ ಇವತ್ತು ಆ ಕರಗದ ಅವರು ಏನು ಶುಕ್ರನ ಗ್ರಹ, ಬಿಳಿ ಶಿಲೆಯ ವೃತ್ತಾಕಾರದ ಗೋಪುರ, ಸ್ತ್ರೀ ದೇವತೆ, ಮಾತೃದೇವತೆ ಅಂತ ಆರಾಧನೆ ಮಾಡ್ತಾಯಿದ್ರು. ಆ ಭಾವನೆಯಿಂದನೇ ಅದೇ ಆಕೃತಿ, ಅದೇ ಆಕಾರದಲ್ಲಿರ್ತಕ್ಕಂಥ ಕರಗಕ್ಕೆ ಅವರು ತುಂಬ ಶ್ರದ್ಧಾಭಕ್ತಿಯಿಂದ ಆ ನವಿಲುಗರಿ ಇಟ್ಟು ಅವರು ಅವರ ರೀತಿ ಪ್ರಾರ್ಥನೆ ಮಾಡ್ತಾರೆ. ಅವ್ರ ರೀತಿ ಏನೋ ನಮ್ಮ ಶ್ಲೋಕಗಳು ಅಂಥದ್ದು ನಾವು ಹೇಳ್ತೀವಲ್ಲ ಆ ರೀತಿ ಹೇಳ್ತಾರೆ. ಇಂಥ ಘಟನೆನ ನಾವು ತವಕ್ಕಲ್ ಮಸ್ತಾನ್ ಸಾಬ್ ದೇಗುಲದ ದರ್ಗಾದಲ್ಲೂ ನೋಡಿದ್ವಿ. ನಮ್ಮ ಸಾರಕ್ಕಿಯಲ್ಲಿ ನಡೀತಕ್ಕಂಥ ಕರಗದಲ್ಲಿ ಅಲ್ಲೂ ಸಹ ಆ ಮಸೀದಿಗೆ ಹೋದಾಗ ಅವರು ಅದೇ ರೀತಿ ಮಾಡಿರೋದನ್ನು ನಾನೇ ಸಾಕ್ಷಿ, ನಾನು ನೋಡಿದ್ದೀನಿ. ಇದು ಮಾನವ ಸಂಬಂಧ ವೃದ್ಧಿ ಅಷ್ಟೇ, ಧಾರ್ಮಿಕ ಭಾವನೆಗಳನ್ನು ಮೀರಿದ್ದಿದು ಮಾನವ ದೃಷ್ಟಿಕೋನದಲ್ಲಿ ಅರ್ಥ ಮಾಡ್ಕೊಳ್ಳಿ. ಹೌದಷ್ಟೇ. ಯಾಕೆ ಬೇಕು ಸಂಘರ್ಷಗಳು, ಯಾಕೆ ಬೇಕು? ನಮ್ಮಲ್ಲಿ ಐಕ್ಯತೆ ಬೇಕು, ಮನುಷ್ಯರ ಸಂಬಂಧ ವೃದ್ಧಿಸಬೇಕು, ಒಬ್ರಿಗೊಬ್ಬರು ಸಹಾಯ ಮಾಡೋದೇ ಪ್ರಕೃತಿ ನಿಯಮ ಇರೋದೇ ಹಾಗೆ, ಸಹಕಾರ ಜೀವನ, ಸಹಾಯ ಜೀವನ. ಅದರಿಂದ ಮುಂದುವರೆದಾಗ ಲೋಕ ಕಲ್ಯಾಣ, ಅದು ಮಾನವ ಕಲ್ಯಾಣ, ಅದೇ ಮಾನವ ಧರ್ಮ. ಈ ನೆಲೆಗಟ್ಟಿನಲ್ಲಿ ಈಗ ನಮ್ಮ ಟ್ರಂಪು, ನೆತನ್ಯಾಹು ಇವರೆಲ್ಲ ಆಲೋಚನೆ ಮಾಡಿಬಿಟ್ರೆ ಜಗತ್ತಿಗೆ ಒಂದು ಶಾಂತಿ ಸಿಕ್ಕ ಅಲ್ವಾ? ಮಕ್ಕಳು ರೀ ಎಷ್ಟು ನೋವಾಗತ್ತೆ. ನೂರಾರು ಮಕ್ಕಳು ಶಾಲೆ ಮೇಲೆ ಬಾಂಬ್ ಹಾಕಿದ್ರು ಅಂತ. ಅದೆಂಥ ಘೋರವಾದಂಥ. ಇನ್ನೊಂದು ದೇಶದ ಪ್ರಧಾನಮಂತ್ರಿಗಳನ್ನ ಒತ್ಕೊಂಡು ಹೋಗಿ ಅವ್ರ ದೇಶದ ಕಾನೂನು ಪ್ರಕಾರ ಅವ್ರು ಶಿಕ್ಷೆ ಕೊಡ್ತಾರೆ ಅಂತಂದ್ರೆ ಅದು ಧರ್ಮನ ಹೇಳಿ. ಧರ್ಮದ ವ್ಯಾಖ್ಯಾನ ಏನು ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಧರ್ಮ ಅಂದ್ರೆ ಮಾನವ ಕಲ್ಯಾಣ ಅಷ್ಟೇ. ಯುಗಗಳು ಕಳೆದು ಹೋಗಿದೆ, ಎಷ್ಟೋ ಶತಮಾನಗಳು ಗತಿಸಿ ಹೋಗಿದೆ. ಇಂಥ ಒಂದು ಆಚರಣೆಗಳು ನಮ್ಮ ಕಣ್ಮುಂದೆ ಬಂದಾಗ ಇದೆಲ್ಲವನ್ನು ನಾವು ನೆನಪಿಸ್ಕೊಳ್ಳೋದಕ್ಕೆ ಅಥವಾ ಒಂದು ತರ್ಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅನ್ಸುತ್ತೆ. ಹೌದು. ಈಗ ತಾವು ಏನು ಅಭಿಪ್ರಾಯ ಕೊಡ್ತಾ ಇದ್ದೀರಿ, ಈಗ ನಮ್ಮ ಬೆಂಗಳೂರಿನ ಹೆಮ್ಮೆಯ ಕರಗ, ದ್ರೌಪದಿ ಮಾತೆಯ ಹೆಮ್ಮೆಯ ಕರಗ, ಇಲ್ಲಿ ಎಲ್ಲ ಧರ್ಮ, ಎಲ್ಲ ಜಾತಿಯವರು ಸಮ್ಮಿಳನ ಆಗಿ ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳ ರೀತಿ ನಡೀತಾ ಇರೋದು ನೋಡಿದ್ರೆ, ಇವತ್ತು ಅಮೇರಿಕಾ, ಇಸ್ರೇಲು, ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಆ ದ್ವೇಷ, ಆ ಸಂಘರ್ಷ ನೋಡಿದ್ರೆ ಮಾನವ ಜನರು ನಾಚಿಕೆ ಆಗುತ್ತೆ. ಮಾನವ ಜನರು ತಲೆ ತಗ್ಗಿಸಿ ಭಗವಂತ ಮೆಚ್ಚಿತಾನ? ಅವರೆಲ್ಲ ಎಲ್ಲ ಧರ್ಮ ನಮ್ಮ ದೇವರು ನಮ್ಮ ಭಗವಂತ ಅಂತ ಏನು ಹೇಳ್ತಾರಲ್ಲ, ಆ ಕ್ರಿಶ್ಚಿಯಾನಿಟಿ ಧರ್ಮ ಇರ್ಬೋದು, ಆ ಇಸ್ಲಾಂ ಧರ್ಮ ಇರ್ಬೋದು, ಈ ಸಂಘರ್ಷನ ಇಷ್ಟಪಡ್ತಾರ? ಅವ್ರು ಮೆಚ್ತಾರ? ಅವ್ರು ಬೆಂಬಲಿಸ್ತಾರ? ದೇವತೆಗಳು ಅವ್ರ ದೇವರುಗಳು ಅದನ್ನು ಬೆಂಬಲಿಸ್ತಾರ? ನೀವು ಸಾಯಿರಿ, ಬಡ್ದಾಡ್ಕೊಡ್ರಿ, ಬಾಂಬ್ ಹಾಕ್ರಿ, ನೀವು ಎಷ್ಟೋ ಕಷ್ಟಪಟ್ಟು ದುಡಿದು ಶ್ರಮದಲ್ಲಿ ಕಟ್ಟಿರ್ತಕ್ಕಂಥ ಆ ಮಹಡಿ ಕಟ್ಟಳೆಗಳನ್ನು ತರಗೆಲೆಗಳ ಥರ ಉದುರಿಸ್ಕೊಂಡು ಜೀವಗಳು ಕಳ್ಕೊಂಡು, ಮಕ್ಕಳು ಕಳ್ಕೊಂಡು, ತಂದೆ ತಾಯಿ ಕಳ್ಕೊಂಡು, ಅಕ್ಕ ತಂಗಿಗಳು ಕಳ್ಕೊಂಡು, ಅಣ್ಣ ತಮ್ಮಂದರು ಕಳ್ಕೊಂಡು ಅನಾಥರಾಗ್ರಿ ಅಂತ ಯಾವ ಧರ್ಮ ಹೇಳಿದೆ? ಖಂಡಿತ ಇಲ್ಲ. ಹೌದು, ಇದು ಅಧರ್ಮ ಅಲ್ವಾ? ಆ ಧರ್ಮಗಳು ಯಾಕೆ ಬೇಕು ನಮಗೆ? ಮಾನವ ಧರ್ಮ ಸಾಕಲ್ವಾ? ಸರಿ. ಇದ್ರ ಜೊತೆಗೆ ಉದಾಹರಣೆಗೆ ನಮ್ಮ ಕರಗಾಸಕ್ತಿಯೋತ್ಸವ ನಡೆಯೋದು ಪ್ರಮುಖ ಕಾರ್ಯಕರ್ತರು ಇದರಲ್ಲಿ ನೆನೆಸ್ಕೊಳ್ಬೇಕು. ಯಾಕಂದರೆ ನಾವು ಇಷ್ಟೊತ್ತು ಮಾತಾಡಿರೋದು ಜಾತ್ರೆ, ಸಮಂಜಸ, ಎಲ್ಲ ಆಚರಣೆಗಳೆಲ್ಲ ಮಾತಾಡಿದ್ದೀವಿ. ನಾವು ಇದು ಮುಖ್ಯವಾಗಿ ಈಗಾಗಲೇ ನಾವು ಪ್ರಪಂಚದ ವಿಚಾರ ನಮ್ಮ ಸ್ನೇಹಿತರು ಬಲರಾಜ್ ಮಾತಾಡಿರೋ ಥರದಲ್ಲಿ ಈ ಧಾರ್ಮಿಕ ದೇವಸ್ಥಾನದ ದ್ರೌಪದಿ ದೇವಿಗೆ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಹೆಂಗೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಇಲ್ಲಿದೆ. ಏನಂತಂದರೆ ಮೊದಲನೇ ದಿವಸ ಧ್ವಜಾರೋಹಣ ಆಗುತ್ತೆ. ಧ್ವಜಾರೋಹಣ ಆದಂಥ ಸಂದರ್ಭದಲ್ಲಿ ಜರ್ಗ್ನಲ್ಲಿನವರು, ಕುಲ್ಬಾಂದವರು, ಅವರು ಅದೇ ಕೆಲಸವಾಗಿ ಒಪ್ಪತ್ತಿರ್ತಾರೆ. ಒಪ್ಪತ್ತಿದ್ದು ಇದಕ್ಕೆ ಬನ್ನೇರುಘಟ್ಟ ಕಾಡಿಗೋಗಿ ಅಲ್ಲಿಂದ ಬಿದಿರು ಕಡ್ಡಿ ತರ್ತಾರೆ. ಆ ಬಿದಿರು ಕಡ್ಡಿ ಎಷ್ಟು ದೂರ ಇದೆ, ಎಷ್ಟು ಎತ್ತರ ಇದೆ ಅಂತ ನೋಡಿದ್ರೆ ಹೆಂಗೆ ರಸ್ತೆನಲ್ಲಿ ತಂದರು ಅಂತ ಭಯ ಆಗುತ್ತೆ. ಅಷ್ಟೊಂದು ಒತ್ಕೊಂಡು ನಡ್ಕೊಂಡು ಎತ್ಕೊಂಡು ಬರಬೇಕು. ಅದರಲ್ಲಿ ಇವರು ಒಬ್ಬರು
ಈ ಸಾರಿ ಎತ್ಕೊಂಡ್ಬಂದಿದ್ದಾರೆ. ಅದು ಎರಡು ವರ್ಷ ಓದ್ತಿದ್ದೀನಿ, ಈ ಸಾರಿ ಒತ್ತಿದ್ದಾರೆ. 2-3 ಕಿಲೋಮೀಟ್ರ್ ಓದ್ತಿದ್ದೀನಿ. ಅದು 25 ಕಿಲೋಮೀಟ್ರ್ ಒತ್ತಿ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ. ಬಿದಿರುಕಟ್ಟಿ ವರ್ಷ ಪುರಾತನದಿಂದನೂ ಕೊಡ್ತಾ ಇದ್ದಾರೆ. ಆ ವಂಶಸ್ಥರು ಒಪ್ಪತ್ತಿದ್ದು ಮಾಡಿ ಸೇವೆ ಮಾಡೋದಕ್ಕಾಗಿಯೇ ಇರ್ತಾರೆ. ನೋಡ್ಕೊಳ್ಳಿ, ಜರ್ನಾಳಿಗೂ ಇದಕ್ಕೂ 10 ಕಿಲೋಮೀಟ್ರ್ ದೂರ ಕೊಟ್ಬಿಟ್ಟು ಹೋಗಿ ಸೇವೆ ಮಾಡ್ತಾರೆ, ವರ್ಷ ಮಾಡ್ತಾರೆ. ಈ ವರ್ಷ ಒಂದು ಮಾಡಿಬಿಟ್ರೆ ಈ ವರ್ಷಕ್ಕೆ ಬರೋ ವರ್ಷಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ರಿಸರ್ವ್ ಮಾಡಿ ಅದಕ್ಕೆ ಕಾಪಾಡ್ತಾರೆ. ಆ ರೀತಿಯಾಗಿ ಒಂದನೇ ಭಾಗ ಇವರು ಜರ್ನಾಳಿರೋರು ನಮ್ಮ ಸಮುದಾಯದವರೇ ಮಾಡ್ತಾರೆ. ಎರಡನೇದು ನೋಡಿ, ಕರ್ಗ ಸತ್ಯೋತ್ಸವ ಮಾಡೋದಕ್ಕೆ ಕುಂಬಾರರು ಮಾಡ್ತಾರೆ. ಕರ್ಗ ಸತ್ಯೋತ್ಸವಕ್ಕೆ ಅವ್ರದ್ದು ಒಂದು ಪಾತ್ರ ಇದೆ, ಕುಂಬಾರದ್ದು ಕೆಲಸ ಒಂದು ಪಾತ್ರ ಇದೆ. ಆ ಕುಂಬಾರ ಕೆಲಸ ಮಾಡೋರು ಅವರು ಪುರಾತನದಿಂದ ವಂಶ ಪರಂಪರೆಯಿಂದನೇ ಮಾಡ್ತಾಯಿದ್ದಾರೆ. ಅವ್ರು ಮಾಡ್ತಾಯಿದ್ದವರು ಒಪ್ಪತ್ತಿಂದ ಇದ್ದು ನಾವು ಹೆಂಗಿರ್ತೀರೋ ಅದೇ ಥರ ಸೇವೆ ಇದ್ದು ಆ ಕುಂಬಾರ ಸೇವೆ ಮಾಡಿ ದೇವಸ್ಥಾನ ತಲುಪಿಸ್ತಾರೆ. ಬಲ್ಜಿಗಿರು ಬಳೆಗಾರರು, ಅವರು ಬೆಳೆಗಾರರು ಕೂಡ ಅದೇ ಥರದಲ್ಲಿದ್ದು ಬಳೆನ ತೊಡೋದಕ್ಕಾಗಿ ಆ ದೇವಿಗೆ, ದ್ರೌಪದಿ ದೇವಿಗೆ ಹೆಣ್ಣನ್ನು ಆಧಾರ ಮಾಡುವಾಗ ಬಳೆ ತೊಡೋದಕ್ಕಾಗಿ ಅವರು ಅದೇ ಥರದಲ್ಲಿರ್ತಾರೆ. ಒಪ್ಪತ್ತಾಗೆ ಅವರು ಬಲ್ಜಿಗರು ಇರ್ತಾರೆ. ಅದೇ ಥರದಲ್ಲಿ ನೋಡಿ, ಇವ್ರು ತಗೊಳ್ಳಿ, ತೇರು ಎಳೆಯೋರು ಸುಮಾರು ನಮ್ಮ ದೇವಸ್ಥಾನ ಕರೆದು ಚಿಕ್ಕಪೇಟೆವರೆಗೂ ಹೋಗೋದು ಬರೋದು ಅಷ್ಟು ಕೆಲಸನೂ ಅದನ್ನು ಇವರೇ ಬಲ್ಜಿಗರೇ ಮಾಡ್ತಾರೆ. ಅವರು ಅದಕ್ಕೆ ಅಂತ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗ ಸತ್ಯೋತ್ಸವ ಸಮಿತಿ ಅಂತ ಮಾಡಿಕೊಂಡು ಟ್ರಸ್ಟ್ ಮಾಡ್ಕೊಂಡಾರೆ. 50-60 ವರ್ಷದಿಂದನೂ ಹಿಂದಿನವರಿಂದನೂ ಅವ್ರು ಇವಾಗ ಅವ್ರ ಮೊಮ್ಮಕ್ಕಳು ಬಂದು ಸೇವೆ ಮಾಡ್ತಾಯಿದ್ದಾರೆ. ಅವ್ರ ಮೊಮ್ಮಕ್ಕಳು ಬಂದು ಸೇವೆ ಮಾಡಿಕೊಂಡು ಅದೇ ಸೇವೆನ ರಥೋತ್ಸವ ಎಳೆಯೋದು, ಉತ್ಸವ ಥರದೆಲ್ಲ ನಾವು ಎಳ್ಕೊಂಡು ಹೋಗೋದು. ಅವರು ಎಳ್ಕೊಂಡೋಗಿ ಚಿಕ್ಕಪೇಟೆವರೆಗೂ ಹೋಗಿ ಸಾರ್ವಜನಿಕರಿಗೆ ದರ್ಶನ ಕೊಟ್ಟು ತಿರುಗಿ ಬಂದು ದೇವಸ್ಥಾನದಲ್ಲಿ ತಂದುಬಿಡೋವರೆಗೂ ಅಷ್ಟು ಸೇವೆ ಭಕ್ತಿಯಿಂದ. ಇಷ್ಟು ಜನನೂ ಕೂಡ ಯಾವುದೇ ಒಂದು ವಿಧವಾದಂಥ ಹಣಕಾಸು ವಿಚಾರಕ್ಕಾಗಿ ಬಂದಿದ್ದೀರಿ, ಕೆಲಸಗಳು ಮಾಡಬೇಕು ಅನ್ನೋ ವಿಚಾರದಲ್ಲಿ ಆಸೆ ಪಡೋರಲ್ಲ. ಏನೋ ಲಾಭದ ಲೆಕ್ಕಾಚಾರದಲ್ಲಿ ಮಾಡಿರೋ ವಿಚಾರದಲ್ಲಿ ಮಾಡೋದಿಲ್ಲ. ಅವಾಗ ಇದರಲ್ಲಿ ಕೂಡ ಸಾಮರಸ್ಯ ನೋಡಿ, ಸಮುದಾಯಗಳಲ್ಲಿ ಎಷ್ಟು ಜನ ಬಂದು ಸೇವೆಗಳು ಮಾಡ್ತಾ ಇದ್ದಾರೆ. ಯಾವ ಕುಂಬಾರರು ಇದ್ದಾರೆ, ಎಲ್ಲ ಜಾತಿನವರು ಇದ್ದಾರೆ ಅಂತಾರೆ. ದೇವಾಂಗದವ್ರು ನೋಡಿ, ದೇವಾಂಗದವ್ರು ಸೀರೆ ತಗೊಳ್ತಾರೆ, ಸೀರೆಗಳು ಉಡಿಸ್ತಾರೆ, ಅವರು ಮಡಿ ತುಂಬೋದ್ರಲ್ಲಿ ಕೂಡ ಪ್ರತಿಯೊಂದು ಸಮುದಾಯದವ್ರು ಬಂದು ಹರಕೆ ಹೊತ್ಕೊಂಡಿರೋರು ಮಡಿ ತುಂಬ್ತಾರೆ. ಈ ಪದ್ಧತಿಗಳೆಲ್ಲನೂ ಕೂಡ ನೆನೆಸ್ಕೊಂಡ್ರೆ ನಮ್ಮಲ್ಲಿ ಭೇದ ಭಾವ ಒಂದು ಬಿಟ್ಟರೆ, ಬೆಳೆಯೋದಕ್ಕೇನು ಅಂತ ಬಿಟ್ಟರೆ, ದ್ರೌಪದಿ ದೇವಿಗೆ ಏನು ಆರಾಧನೆ ಮಾಡ್ತಾರೆ, ಮಾಡ್ತಾರೆ, ನಾವೊಂದು ಸೇವೆ ಮಾಡಿದಾಗ ಇದರಲ್ಲೂ ಯಾಕೆ ಇರಬಾರ್ದು ಅನ್ನೋಂಗಿತ್ತು ಅಂದರೆ ಸಾಮರಸ್ಯಗಳೇ ಯಾವುದೂ ಇವಾಗೆಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಮನುಷ್ಯ ಬೇಡದಿರೋದನ್ನೆಲ್ಲ ಭೇದ ಭಾವ ಸೃಷ್ಟಿ ಮಾಡ್ಕೊಳ್ತಾರೆ. ಲೀಡರ್ಶಿಪ್ಪು ಸೃಷ್ಟಿ ಮಾಡ್ಕೊಳ್ತಾರೆ. ಅವ್ರಿಗೆ ಪ್ರಮುಖವಾಗಿ ನಾನು ತೋರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅವ್ರದ್ದು ಕೆಲಸ ಏನೂ ಇರೋಲ್ಲ, ಕೆಲಸ ಮಾಡೋದು, ಅವರು ತೋರಿಸ್ಕೊಳ್ಳೋದಕ್ಕೆ ಇದು ಮಾಡ್ತಾರೆ. ಆ ಥರ ಇರೋದು ಎಲ್ಲ ಸಮುದಾಯದಲ್ಲೂ ಇದೆ. ಒಂದು ಸಮುದಾಯದಲ್ಲಿ ಐತೆ ಅನ್ನೋದು ಹೇಳಂಗಿಲ್ಲ. ಹೌದೌದು. ಅದಕ್ಕಾಗಿ ಇದೆಲ್ಲನೂ ಬಿಟ್ಟು ಹೋದರೆ ಧರ್ಮ ಉಳಿತದೆ. ನಿಜ. ಧರ್ಮ ಉಳಿಯೋದಕ್ಕಾಗಿ ನಾನು ಇಷ್ಟೊಂದು ಹೇಳಿದ್ದೀನಿ ಹೊರತು ಯಾವುದೋ ಇನ್ನೊಂದು ಹೇಳಲೇಬೇಕು. ಯಾಕಂದರೆ ನಮ್ಮ ಕರಗ ಸತ್ಯೋತ್ಸವಕ್ಕೆ ಎಷ್ಟು ಸಮುದಾಯದವರು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಸಮಾಜ ತಿಳ್ಕೊಳ್ಬೇಕು ಅಂತಂದರೆ, ಆ ಸಮಾಜದವರು ಏನು ಇಷ್ಟೊಂದು ಭಕ್ತಿಯಿಂದ ಅವ್ರು ಮಾಡ್ತಾಯಿದ್ರೆ ನಾವ್ಯಾಕೆ ಮಾಡಬಾರ್ದು ಅನ್ನೋದು ಆ ಸಮಾಜದವ್ರಿಗೂ ಬರಬೇಕು. ಅದರಿಂದ ಅವರು ಕೂಡ ಸೇವೆ ಮಾಡೋಕ್ಕೆ ಅನ್ನದಾನಗಳು ಮಾಡ್ತಾರೆ. ಇವಾಗ ಜೈನರುಗಳು ಬಂದಿದ್ದಾರೆ, ಮಾರವಾಡಿಗಳು ಬಂದಿದ್ದಾರೆ, ಕ್ಷೇತ್ರ ಪೂರ್ತಿ ಮಾಡಿದ್ದಾರೆ, ನಗರಸ್ಥರು ಇದ್ದಾರೆ, ಎಲ್ಲರೂ ಕೂಡ ಅನುದಾನ ಮಾಡ್ತಾರೆ. ಅದು ಹಂಗೆ ಅದು ಒಪ್ಕೊಂಡ್ರೆ ಅಲ್ಲಿಲ್ ಸೇವೆ. ಅವ್ರೇನು ಹೇಳ್ತಾರೆ, ನಾವು ಎಷ್ಟೇ ಆಸ್ತಿ ಇರೋ ನಾನು ಒಂದು ದೇವಿಗೆ ಅಳಿಲ್ ಸೇವೆ, ನಮ್ಮದು ಪೇಟೆನಲ್ಲಿ ಹುಟ್ಟಿರೋದ್ರಿಂದ ಅಳಿಲ್ ಸೇವೆ ಅಂತ. ಅದು ಮನೋಭಾವ ಮನಸ್ಸಲ್ಲಿ ಬರಬೇಕು. ಆ ಮನಸ್ಸು ಬಂದರೆ ಧಾರ್ಮಿಕಗೆ ಯಾವುದೇ ಇದಾದಂಥ ಯಾವುದೇ ಧಾರ್ಮಿಕಕ್ಕೋ ಅಡಚಣೆಗಳು ಇಲ್ದಿರ ನಡೀತದೆ. ಇದೊಂದು ಹೇಳೋದಕ್ಕೆ, ಸಮಾಜಕ್ಕೆ ಹೇಳೋದಕ್ಕೆ ನಿಜ. ಒಳ್ಳೆ ಸಂದೇಶ ಸರ್. ನೀವು ಹೇಳ್ತಾ ಇದ್ರಿ